ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಹಾಗೆ ಪತ್ರಿಜಿ ಗುರುಗಳಿಗೆ ಹಾಗೂ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಹಾಗೂ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸ ಅಥವಾ ಸಮಗ್ರ ಜೀವನ ಶೈಲಿ ಅಂತ ಹೇಳ್ಬೋದು, ಆ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಮಾಸ್ಟರ್ಸ್, ಆತ್ಮೀಯರೇ, ನಾನು ಇವತ್ತು ಆರಿಸಿಕೊಂಡಿರುವಂತ ಒಂದು ಟಾಪಿಕ್ ಅಂದ್ರೆ ವಾತ ಪಿತ್ತ ಕಫ. ಆಯುರ್ವೇದದ ಹೃದಯ ಅಂತಾನೆ ನಾವು ಕರಿತೀವಿ ವಾತ ಪಿತ್ತ ಕಫಕ್ಕೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಅಂದ್ರೆ ಚಿಕ್ಕದಾಗಿ ಮಾಹಿತಿ ಕೊಡ್ತೀನಿ. ಮುಂದಿನ ಒಂದು ಭಾಗ ಅಂದ್ರೆ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಮತ್ತೆ ಅದ್ರ ಕಂಟಿನ್ಯೂ ಭಾಗವನ್ನು ಕೊಡ್ತೀನಿ. ಯಾಕಂದ್ರೆ ಇದೊಂದು ದೊಡ್ಡ ಟಾಪಿಕ್. ಇದು ತುಂಬಾ ಚಿಕ್ಕ ಸಮಯದಲ್ಲಿ ಹೇಳಲಿಕ್ಕೆ ಆಗಲ್ಲ. ಅತ್ಯಂತ ಕಡಿಮೆ ಸಮಯದಲ್ಲಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ಇವತ್ತಿನ ಒಂದು ವಾತ ಪಿತ್ತ ಕಫದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಮಾನವ ದೇಹವು ಪ್ರಕೃತಿಯ ಒಂದು 5 ತತ್ವಗಳಿಂದ ಸಂಯೋಜನೆಗೊಂಡಿದೆ ಅಂತ ಹೇಳ್ತೀವಿ. ಅಂದ್ರೆ ಜೋಡಣೆಯೊಂದಿಗೆ ಹೊಂದಿದೆ. ಅದೆಲ್ಲದು ಗೊತ್ತು ನಿಮ್ಗೆ ಯಾವ್ಯಾವ್ದಂದ್ರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಅದ್ರ ಜೊತೆಗೆ ಸಂಯೋಜನೆಗೊಂಡಿರುತ್ತೆ ಆ ತತ್ವಗಳ ಜೊತೆಗೆ. ಅದಕ್ಕೆ ಆಯುರ್ವೇದದಲ್ಲಿ ಹೇಳುದಂದ್ರೆ ಆರೋಗ್ಯವೆಂದರೆ ಕೇವಲ ರೋಗದ ಅಭಾವವಲ್ಲ, ಅದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನ ಅಂತ ಕರೀತಾರೆ. ಈ ಸಮತೋಲನವನ್ನು ಕಾಯ್ದುಕೊಳ್ಳುವ ಶಕ್ತಿಗಳೇ ವಾತ, ಪಿತ್ತ, ಕಫ. ಇವುಗಳನ್ನು ಆಯುರ್ವೇದದಲ್ಲಿ ತ್ರಿದೋಷಗಳು ಅಂತ ಕರೀತಾರೆ. ನಮ್ಮ ದೇಹ ಹೇಗೆ ಗಾಳಿ, ನೀರು, ಅಗ್ನಿ, ಭೂಮಿ, ಆಕಾಶ ತತ್ವಗಳಿಂದ ಕೂಡಿದೆಯೋ ಅದೇ ರೀತಿ 3 ದೋಷಗಳ ಸಂಯೋಗದಿಂದಲೇ ನಮ್ಮ ದೇಹ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಆಯುರ್ವೇದದಲ್ಲಿ ಈ 3 ಇರ್ಲೇಬೇಕು ಅಂತ ಇದೆ. ಅಂದ್ರೆ ವಾತ, ಪಿತ್ತ, ಕಫ. ಅವು ಇಲ್ಲ ಅಂದ್ರೆ ನಮ್ಮ ಚಲನೆ ಅಥವಾ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ 3ಅನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು, ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅದಕ್ಕೆ ಆಯುರ್ವೇದದ ಹೃದಯ ಅಂತಾನೆ ನಮ್ಗೆ ವಾತ ಪಿತ್ತ ಕಫವನ್ನು ಕರೀತಾರೆ. ಹಾಗಾದ್ರೆ ನಾವು ಈಗ ಅಂದ್ರೆ ದೇಹವೇ ಒಂದು ದೇವಾಲಯ ಅಂತ ಇರ್ತೀವಿ. ದೇಹದ ಸಮತೋಲನವೇ ಆರಾಧನೆ, ನಿಜವಾದ ಆರಾಧನೆ. ಅದರಲ್ಲಿ ವಾತ, ಪಿತ್ತ, ಕಫ ಇವು 3 ತಂತಿಗಳು ಅಂತ ಹೇಳ್ತೀವಿ. ಅಂದ್ರೆ ಅವು 3 ತಂತಿಗಳು ಅಂದ್ರೆ ಹೊಂದಿದಾಗ ಜೀವನವೆಂಬ ವೀಣೆ ಮಧುರವಾಗಿ ಸರಿಯಾಗಿ ಹೋಗುತ್ತೆ. ಅಂದ್ರೆ 3 ಕರೆಕ್ಟ್ ಇದ್ದಾಗ ಮಾತ್ರ ವಾತ ಪಿತ್ತ ಕಫ ನಮ್ಮ ಜೀವನ ಸರಿಯಾಗಿ ಹೋಗುತ್ತೆ. ಅಂದ್ರೆ ಯಾವುದೇ ಒಂದು ರೋಗ ಬರಲ್ಲ, ಅಂದ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಇವತ್ತು ವಾತದ ಒಂದು ಮಹತ್ವವನ್ನು ನೋಡೋಣ. ವಾತದ ಕೆಲಸ ಏನು, ಅದು ವಾತ ಹೇಗಿರುತ್ತೆ, ವಾತ ಪ್ರಕೃತಿಯವರು ಹೇಗೆ ಅಂತ ನೋಡೋಣ. ವಾತ ಅಂದ್ರೆ ಚಲನೆ ಅಂತ ಹೇಳ್ತೀವಿ. ಅಂದ್ರೆ ಇದು ಆಕಾಶ ಮತ್ತು ವಾಯು ತತ್ವಗಳಿಂದ ಉಂಟಾಗುತ್ತೆ ವಾತ ಯಾವಾಗಲೂ. ಅಂದ್ರೆ ಇದ್ರದ್ದು ಗುಣ ಏನಾಗಿರುತ್ತೆ ಅಂದ್ರೆ ಬಣ ಅಂದ್ರೆ ಹಗುರವಾಗಿರುತ್ತೆ, ಚುರುಕು, ಮತ್ತೆ ಚಲಿಸುವ ತಂಪು ಅಂತ ನಿಮ್ಗೆಲ್ಲ ಗೊತ್ತು. ಅಂದ್ರೆ ಆಕಾಶ ತತ್ವ ಮತ್ತು ವಾಯು ತತ್ವಗಳು ಗುಣ ಹೇಗಿರುತ್ತೆ ಅಂತ ಅದೇ ರೀತಿ ಇದ್ರ ಗುಣ ಇರುತ್ತೆ ಅಂತ ಹೇಳ್ತಾರೆ. ನಾವು ಉಸಿರಾಡುವಾಗ, ಹೃದಯ ಬಡಿತವಾಗುವಾಗ, ನರಗಳ ಸಂದೇಶ ಸಾಗಿಸುವಾಗ ಎಲ್ಲದರ ಹಿಂದೆ ವಾತದ ಶಕ್ತಿ ಇದೆ ಅಂತ ಹೇಳ್ತಾರೆ. ಆವಾಗ ಹಾಗಾದ್ರೆ ವಾತ ಅಸಮತೋಲ ಆದಾಗ ಏನಾಗುತ್ತೆ? ಒಣ ಚರ್ಮ ಬರುತ್ತೆ, ಸಂಧಿ ನೋವು ಬರುತ್ತೆ, ಕೀಲು ನೋವು ಬರುತ್ತೆ, ವಾತ ಕಸ ಅಂತ ಹೇಳ್ತೀವಿ ನಾವು, ಅದು ಬರುತ್ತೆ. ನಿದ್ರಾಹೀನತೆ ಸಮಸ್ಯೆ ಕಾಡುತ್ತೆ, ಆತಂಕ, ಇವು ಚಿಂತೆ, ಮಲಬದ್ಧತೆ, ಇವು ಸಾಮಾನ್ಯ ಲಕ್ಷಣಗಳು ಅಂತ ಹೇಳ್ತೀನಿ. ಹಾಗಾದ್ರೆ ಅದರಲ್ಲಿ ನಾವು ಆಹಾರಗಳನ್ನು ಯಾವ ತರ, ಆದ್ದರಿಂದ ನಾವು ವಾತ ಪ್ರಕೃತಿ ಯಾವಾಗ್ಲೂ ಬಿಸಿಯಾದ ಆಹಾರ ಅಂದ್ರೆ ತೈಲಯುಕ್ತ ಅಂದ್ರೆ ಪೌಷ್ಟಿಕವಾದ ಆಹಾರವನ್ನು ತಿನ್ಲೇಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಬಿಸಿ ಆಹಾರ ಅಂದ್ರೆ ಅದ್ರಲ್ಲಿ ಹಾಲು, ತುಪ್ಪ ಇರ್ಬೋದು, ಎಣ್ಣೆ, ಬಾಳೆಹಣ್ಣು, ಮಾವು, ಸೀತಾಫಲ, ದ್ರಾಕ್ಷಿ, ಬಿಸಿ ನೀರು, ಬಿಸಿ ಕಷಾಯ ಈ ತರದೆಲ್ಲ ನಾವು ಸೇವನೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದು ವಾತದ ಸಮತೋಲನವೇ ಚೈತನ್ಯ ಮತ್ತು ಚುರುಕುತನದ ಮೂಲ ಅಂತ ಹೇಳ್ತೀವಿ. ನಾವು ಹೆಚ್ಚಾಗಿ ಇದ್ರಲ್ಲಿ ಏನ್ ತಪ್ಪಿಸ್ಬೇಕು ಆಹಾರದಲ್ಲಿ ಅಂದ್ರೆ ತಂಪು ಆಹಾರ, ಹೆಚ್ಚು ಉಪವಾಸ ಮಾಡೋದ್ರಿಂದ, ಹುರಿದ ಆಹಾರ ಅಂದ್ರೆ ಬೇಕರಿ ಐಟಮ್, ಬೇಕಡ್ ಮಾಡೋದು ಫುಡ್ ಇರುತ್ತೆ, ಅದು ತಿನ್ನೋದ್ರಿಂದ ನಮ್ಗೆ ಅಸಮತೋಲನ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಪಿತ್ತದ ಒಂದು ಮಹತ್ವ ನೋಡೋಣ. ಪಿತ್ತ ಅಂದ್ರೆ ಅಗ್ನಿ ಮತ್ತು ಜಲದ ಸಂಯೋಜನೆಯಿಂದ ಪಿತ್ತ ಬರುತ್ತೆ ಅಂತ ಹೇಳ್ತಾರೆ. ಅದ್ರ ಗುಣ ಏನು? ಪಿತ್ತದ ಗುಣ, ಅಗ್ನಿ ಅಂದ್ರೆ ಗೊತ್ತು, ಜಲ ಅಂದ್ರೆ ಗೊತ್ತು. ಅದ್ರ ಗುಣ ತೀಕ್ಷ್ಣ ಅಂದ್ರೆ ತೇಲೋದು, ಹರಿಯೋದು, ನೀರಂದ್ರೆ ಹರಿತಾ ಇರುತ್ತೆ, ತೇಲ್ತಾ ಇರುತ್ತೆ. ಅಗ್ನಿ ಅಂದ್ರೆ ತೀಕ್ಷ್ಣ ಅಂದ್ರೆ ರೌದ್ರಾವತಾರ ಅಂತ ನಾವೇನ್ ಹೇಳ್ತೀವ ಆ ತರ. ಅಗ್ನಿ ಅಂದ್ರೆ ಗೊತ್ತು, ಬೆಂಕಿ ಒಂದು ಅವತಾರ ಆ ತರ. ಅಂದ್ರೆ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಪಿತ್ತ ಪ್ರಕೃತಿ ಇದ್ದರು.
ಹಾಗಾದ್ರೆ ಅಂದ್ರೆ ನಾವು ತಿನ್ನುವ ಆಹಾರ ಅಂದ್ರೆ ಜೀರ್ಣವಾಗುವುದು, ಬುದ್ಧಿವಂತಿಕೆ, ಕಣ್ಣುಗಳು ನೋಡುವ ಶಕ್ತಿ ಇವೆಲ್ಲ ಪಿತ್ತದ ಕಾರ್ಯ. ಅಂದ್ರೆ ದೇಹದ ಉಷ್ಣತೆನೇ ಕೂಡ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಆದ್ರೆ ಪಿತ್ತ ಹೆಚ್ಚಾದ್ರೆ ಏನಾಗುತ್ತೆ? ಹೊಟ್ಟೆ ಉರಿ ಬರುತ್ತೆ, ಚರ್ಮದ ಉರಿ, ಕೋಪ, ಅಸಹನೆ, ತಾಪ, ಅಜೀರ್ಣ, ಆಮ್ಲ ಪಿತ್ತ ಅಂತ ನಾವೇನ್ ಹೇಳ್ತೀವಿ ಅದು. ಮತ್ತೆ ಅದರಿಂದ ಪಿತ್ತ ಅತಿ ಹೆಚ್ಚಾದಾಗ ಕೂದಲು ಉರುವುದು, ಅಸಿಡಿಟಿ, ಇದೆಲ್ಲ ಪಿತ್ತದ ಪ್ರಕೃತಿಯಿಂದ ಬರೋದು. ಅಂದ್ರೆ ಪಿತ್ತ ಪ್ರಕೃತಿಯವರು ಆದಷ್ಟು ಶಾಂತ ಮನೋಭಾವನೆಯನ್ನು ತಗೋಬೇಕು, ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ತಂಪಾದ ಆಹಾರ, ಹಾಲು, ಸಿಹಿ ಹಣ್ಣುಗಳು ಇವರಿಗೆ ಸ್ವಲ್ಪ ಸೂಕ್ತ. ಅಂದ್ರೆ ಪಿತ್ತ ಪ್ರಕೃತಿಯವರು, ಹೀಟ್ ಇದ್ದವರಿಗೆ ಆಗಲ್ಲ ಅಂತ ಹೇಳ್ತಾರೆ. ಪಿತ್ತ ಸಮತೋಲನಿದ್ದರೆ ವ್ಯಕ್ತಿಯೊಳಗೆ ಜ್ಞಾನ ಮತ್ತೆ ತೇಜಸ್ಸು, ಉತ್ಸಾಹ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಇವರು ಆದಷ್ಟು ಮೃದುವಾದ ಆಹಾರವನ್ನು ತಗೊಳ್ಬೇಕು. ಅಂದ್ರೆ ಮೊಸರು ಇರ್ಬೋದು, ತಂಪಾದ ಆಹಾರ, ಹಾಲಿರ್ಬೋದು, ಅದೇ ರೀತಿ ಕಡದಿರೋ ಮಜ್ಜಿಗೆ ಅಂದ್ರೆ ಬಟರ್ ಮಿಲ್ಕ್ ಅಂತ ಹೇಳ್ತೀವಿ, ಅದೆಲ್ಲ ಉತ್ತಮ ಅಂತ ಹೇಳ್ತೀವಿ. ಅದೇ ರೀತಿ ಕಫದ ಪ್ರಕೃತಿಯವರು, ಅದೇನು ಕಫ ಅಂದರೆ ಸ್ಥಿರತೆ ಅಂತ ಹೇಳ್ತೀವಿ. ಅಂದ್ರೆ ಇದು ಭೂಮಿ ಮತ್ತು ಜಲತತ್ವಗಳಿಂದ ನಿರ್ಮಿತವಾಗಿದೆ ಕಫ ಪ್ರಕೃತಿಯವರು. ಅಂದ್ರೆ ಇದ್ರ ಗುಣ ಹೇಗಿರುತ್ತೆ? ಭಾರಿ ಸ್ಥಿರತೆ, ಮೃದುವಾಗಿರುತ್ತೆ. ನಿಮ್ಗೆ ಭೂಮಿ ಗುಣ ಗೊತ್ತು, ಜಲ ಗುಣ ಗೊತ್ತು. ಅಂದ್ರೆ ನಾವ್ ಇದೆಲ್ಲ ಈ ಪಂಚ ತತ್ವಗಳಲ್ಲಿ ಈಗಾಗಲೇ ತಿಳ್ಕೊಂಡಿದ್ವಿ ಅದ್ರ ಗುಣಗಳೆಲ್ಲ ಏನು ಅಂತ. ಆ ಗುಣಗಳು ಈ ಕಫದ ಪ್ರಕೃತಿಯಲ್ಲಿ ಇರುತ್ತದೆ ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಅದ್ ಹೇಗೆ ಕಾರ್ಯ ಇರುತ್ತೆ? ನಮ್ಮ ದೇಹದನ್ನ ಗಟ್ಟಿತನಗೊಳಿಸುತ್ತೆ. ಎಲುಬುಗಳು ಮತ್ತೆ ಸ್ನಾಯು, ದೇಹದ ತೇವ ಇವೆಲ್ಲವೂ ಕಫದಿಂದಲೇ ಉತ್ಪಾದನೆ ಆಗೋದು ಅಂತ ಹೇಳ್ತೀವಿ. ಹಾಗಾದ್ರೆ ಕಫ ಹೆಚ್ಚಾದ್ರೆ ಏನಾಗುತ್ತೆ? ಆಲಸ್ಯ ಬರುತ್ತೆ, ನಿದ್ರೆ ಹೆಚ್ಚಾಗುತ್ತೆ, ದೇಹದಲ್ಲಿ ಕೊಬ್ಬು ಜಾಸ್ತಿ ಆಗುತ್ತೆ, ಆಮೇಲೆ ಕೊಬ್ಬು ತುಂಬಿಕೊಂಡಿರೋದು, ಅಲರ್ಜಿಗಳು ಬರುತ್ತೆ, ದಪ್ಪವಾಗೋದು, ಆಮೇಲೆ ಆಲಸ್ಯದಿಂದನೇ ದಪ್ಪ ಅಲ್ವಾ ಆಗ್ತಾ ಇರುತ್ತೆ, ಜ್ವರಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಅಂದ್ರೆ ಕಫದ ಪ್ರಕೃತಿಯವರು ಆದಷ್ಟು ಅಂದ್ರೆ ಮೃದುವಾದ ಆಹಾರವನ್ನೇ ತೆಗೆದುಕೊಳ್ಬೇಕು. ಅಂದ್ರೆ ಕಫ ಆಗುವಂತ ಆಹಾರಗಳನ್ನು ಯಾವುದು ಸೇವಿಸಬಾರ್ದು. ಈಗ ಮೊಸರು ತಗೊಳ್ಬಾರ್ದು ಅಂತ ಹೇಳ್ತಾರೆ, ಯಾಕಂದ್ರೆ ಮೊಸರು ಅದಕ್ಕೆ ವಿರುದ್ಧವಾಗುತ್ತೆ, ಕಫ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂದ್ರೆ ಬೊಜ್ಜು ಕಡಿಮೆ ಇರುವಂತ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ. ಅಂದ್ರೆ ಆಗದೆ ಅಂತ ಆಹಾರವನ್ನು ಸೇವಿಸಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಅಂದ್ರೆ ಹಸಿ ಮಸಾಲೆಗಳನ್ನ ತಿನ್ಬೇಕು, ಬಿಸಿ ನೀರು ಕುಡಿಬೇಕು. ಇವರೆಲ್ಲ ಅಂದ್ರೆ ಕಫ ನೀರಾಗಲಿಕ್ಕೆ ನಾವು ಬಿಸಿ ನೀರು ಕುಡಿದಾಗ ಕಫ ನೀರಾಗುತ್ತೆ. ಅವರು ವ್ಯಾಯಾಮ ಮಾಡ್ಬೇಕು. ಹಸಿರು ಅಂದ್ರೆ ಮಸಾಲೆಗಳನ್ನು ಹೆಚ್ಚಾಗಿ ತಿನ್ಬೇಕು. ಅಂದ್ರೆ ಮಸಾಲೆ ಪದಾರ್ಥ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಲವಂಗ ಇರ್ಬೋದು, ಶುಂಠಿ ಇರ್ಬೋದು, ದಾಲ್ಚಿನ್ನಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಈ ತರ ಅಂದ್ರೆ ಅಡಿಗೆ ಮನೆಯಲ್ಲಿ ಸಿಗುವಂತ ಮಸಾಲೆ ಪದಾರ್ಥಗಳೇನಿರ್ತ ಅದೆಲ್ಲ ಕಫ ಪ್ರಕೃತಿಯವ್ರು ತೆಗೆದುಕೊಂಡ್ರೆ ಏನ್ ಕಫ ಆಗಿರುತ್ತೋ ಅದು ಕ್ಲಿಯರ್ ಆಗತ್ತೆ ಅಂತ. ಕಫ ಪ್ರಕೃತಿ ಆ ತರ ಆಹಾರಗಳು ಅಂದ್ರೆ ಚೆನ್ನಾಗಿ ಒಗ್ಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆ ಕಫ ಅಸಮತೋಲನದಲ್ಲಿದ್ದಾರೆ, ಅಂದ್ರೆ ಸಮತೋಲನದಲ್ಲಿದ್ದಾರೆ ಆ ವ್ಯಕ್ತಿ ಯಾವಾಗ್ಲೂ ಶಾಂತಿಯಿಂದ ಇರ್ತಾನೆ, ದಯೆಯಿಂದ, ಬಲ ಅಂದ್ರೆ ಅವನಲ್ಲಿ ಶಕ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಇದು ಅಂದ್ರೆ ಮೂರು ನಮ್ಮ ದೇಹಕ್ಕೆ ವಾತ ಪಿತ್ತ ಕಫ ಮೂರು ಆಯುರ್ವೇದದಲ್ಲಿ ಬೇಕೇ ಬೇಕು. ಒಂದಿಲ್ಲ ಅಂದ್ರೆ ಒಂದಂದ್ರೆ ಎರಡಿದ್ದು ಒಬ್ಬೊಬ್ರಿಗೆ ಒಂದೊಂದ್ ಸರ್ತಿ ವಾತ ಇರುತ್ತೆ, ಕಫ ಇರುತ್ತೆ, ಒಬ್ಬೊಬ್ರಿಗೆ ಪಿತ್ತ ಇರುತ್ತೆ, ಅಂದ್ರೆ ವಾತ ಇರುತ್ತೆ, ಹೀಗೆ ಜೋಡಣೆ ಆಗಿ ಇರುತ್ತೆ. ಯಾವ್ದಾದ್ರು ಎರಡಿರುತ್ತೆ, ಒಂದಿರಲ್ಲ. ಅದೆಲ್ಲವನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬಹುತೇಕ ಜನರಲ್ಲಿ ಶುದ್ಧ ವಾತ, ಶುದ್ಧ ಪಿತ್ತ, ಶುದ್ಧ ಕಫ ಅಲ್ಲ, ಅವರಲ್ಲಿ ಎರಡೂ ದೋಷಗಳು ಮಿಶ್ರವಾಗಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ವಾತ ಪಿತ್ತ ಇದ್ದವ್ರು ಹೇಗಿರ್ತಾರೆ? ತುಂಬಾ ಚುರುಕಾಗಿರೋರು, ಬುದ್ಧಿವಂತರಾಗಿರ್ತಾರೆ. ಅಂದ್ರೆ ದಣಿವು ಅವರಿಗೆ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಮತ್ತೆ ಪಿತ್ತ ಮತ್ತು ಕಫ ಅವರಿದ್ದರು ಬಲಿಷ್ಠವಾಗಿರ್ತಾರೆ, ನಾಯಕತ್ವ ಗುಣವನ್ನು ಇರುತ್ತೆ ಅವರಲ್ಲಿ. ಕೋಪ ಮತ್ತು ಆಲಸ್ಯ ಮಿಶ್ರ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ವಾತ ಮತ್ತು ಕಫ ಎರಡು ಮಿಕ್ಸ್ ಅಂದ್ರೆ ಎರಡು ಇದ್ದವ್ರು ಹೇಗಿರ್ತಾರೆ ಅಂದ್ರೆ ಶಾಂತ ಸ್ವಭಾವದವರಾಗಿರ್ತಾರೆ. ಅಂದ್ರೆ ಆದ್ರೆ ಅವರಲ್ಲಿ ಶಕ್ತಿ, ಎನರ್ಜಿ ಅನ್ನೋದು ತುಂಬಾ ಕಡಿಮೆ ಇರುತ್ತೆ, ಬೇಗ ಸುಸ್ತಾಗ್ಬಿಡ್ತಾರೆ, ಯಾವುದೇ ಕೆಲಸ ಮಾಡಿರೋ ಏನು ಆಗ್ತಾ ಇರಲ್ಲ, ಆ ತರ ಗುಣ ಇರುತ್ತೆ. ಅದೇ ಅಂದ್ರೆ ಒಂದು ಸರಿಯಾಗಿಲ್ಲ ಅಂದ್ರೂ ನಮ್ಮ ದೇಹ ಕಾರ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಳಲ್ಲ, ಅಂದ್ರೆ ರೋಗಗಳು ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ವಾತ ಪಿತ್ತ ಕಫ ಮೂರು ಕರೆಕ್ಟ್ ಆಗಿ ಇರ್ಬೇಕು. ಅದೇನಾಗುತ್ತೆ, ಒಂದೊಂದು ವ್ಯಕ್ತಿಯಲ್ಲಿ ವಾತ ಪಿತ್ತ ಇರುತ್ತೆ ಅಥವಾ ಪಿತ್ತವಾತ, ಅವ್ರು ಏನ್ ಮಾಡ್ಬೇಕು, ಅದನ್ನ ಸರಿಯಾದ ಪ್ರಮಾಣದಲ್ಲಿ ಮೂರನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ವಾತ ಅಂದ್ರೆ ಚಲನೆಯ ಶಕ್ತಿ ಅಂತ ಹೇಳ್ತೀವಿ, ಪಿತ್ತ ಅಂದ್ರೆ ರೂಪಾಂತರ ಶಕ್ತಿ, ಆಗ ಕಫ ಅಂದ್ರೆ ಸ್ಥಿರತೆ ಮತ್ತು ಪೋಷಣೆಯ ಶಕ್ತಿ ಅಂತ ಹೇಳ್ತೀವಿ. ಇವುಗಳ ಸಮತೋಲನವೇ ಆರೋಗ್ಯ, ಅಸಮತೋಲನ ಇದ್ರೆ ರೋಗ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ.
ವಾತ ಹೆಚ್ಚಾದವರಿಗೆ ನಾವು ಬಿಸಿ ಮತ್ತು ಬಿಸಿ ಇರುವಂತ ಪದಾರ್ಥಗಳು, ಎಣ್ಣೆಯುಕ್ತ ಅಂದ್ರೆ ಪೌಷ್ಟಿಕ ಎಣ್ಣೆ ಅಂದ್ರೆ ಈ ಎಲ್ಲಾ ತರದ ಎಣ್ಣೆ ಇಲ್ಲ, ಎಣ್ಣೆಯುಕ್ತ ಅಂದ್ರೆ ಈಗ ಸ್ವಲ್ಪ ಬಾದಾಮಿ ಆ ತರ ಹಣ್ಣುಗಳು ತಗೊಳ್ಳೋದು, ಇಲ್ಲ ಅಂದ್ರೆ ಹಾಲು ಕುಡಿಯೋದು, ಆಮೇಲೆ ತುಪ್ಪ ತಿನ್ನೋದು, ಬೆಣ್ಣೆ, ಮೊಸರು ಈ ತರಗಳನ್ನ ನಾವು ಅಳವಡಿಸ್ಕೊಳ್ಳಿ. ಎಣ್ಣೆಯುಕ್ತ ಆಹಾರ ಆ ತರ ತಗೋಬೇಕು, ಅದ್ರಲ್ಲಿ ಎಣ್ಣೆಯುಕ್ತ ಅಂಶ ಇರುತ್ತಲ್ಲ ಆ ತರ ತಗೋಬೇಕು ಅಂತ ಹೇಳ್ತಾರೆ. ಪಿತ್ತ ಹೆಚ್ಚಾದವರು ಅಂದ್ರೆ ಪಿತ್ತ ಅಂದ್ರೆ ಅಗ್ನಿಯಿಂದ ಅಲ್ವಾ, ತಂಪು ಮತ್ತು ಸಿಹಿ ಆಹಾರ ತಗೋಬೇಕು ಅಂತ ಹೇಳ್ತಾರೆ ಹೆಚ್ಚಾಗಿ. ಕಫ ಹೆಚ್ಚಾದವರಿಗೆ ಹಗೂರ ಮತ್ತು ಖಾರ, ಅಂದ್ರೆ ಕಫದಿಂದ ಅಂದ್ರೆ ಹಗೂರ ಇರೋ ವಸ್ತು ಅಂದ್ರೆ ಮೃದುವಾಗಿರ್ಬೇಕು, ಅಂದ್ರೆ ಯಾವುದು ಅಂದ್ರೆ ಖಾರ ವಸ್ತು. ಖಾರ ಅಂದ್ರೆ ನಿಮ್ಗೆ ಗೊತ್ತು, ಮಸಾಲೆ ಐಟಮ್ ಅಂತ ನಾವ್ ಏನ್ ಹೇಳ್ತೀವ ಬಳಸ್ತೀವಲ್ಲ ದಿನನಿತ್ಯದ ಅಡಿಗೆಯಲ್ಲಿ, ಆ ರೀತಿ ಆಹಾರ. ಅಂದ್ರೆ ಖಾರ ಅಂದ್ರೆ ಈಗ ಹಸಿಮೆಣಸಿನ್ಕಾಯಿ ತಗೊಳ್ಳೋದು ಆ ತರ ಅಲ್ಲ, ಮಸಾಲೆ ಪದಾರ್ಥಗಳು ಅಡಿಗೆ ಮನೆಯಲ್ಲಿರುವಂತಹ ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಪ್ರತಿಯೊಂದು ನಮ್ಮ ದೇಹಕ್ಕೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ವಾತ ಪ್ರಕೃತಿಯವರು ಬಿಸಿ ಸ್ನೇಹ ಅಂದ್ರೆ ನಿಯಮಿತವಾದ ಜೀವನವನ್ನು ಪಾಲಿಸಬೇಕು, ಸ್ನೇಹಮಯ ಜೀವನ ಅಂತ ಹೇಳ್ತಾರೆ. ಪಿತ್ತ ಪ್ರಕೃತಿಯವರು ತಂಪಾದ ಆಹಾರ ಸೇವನೆ, ಶಾಂತಿಯನ್ನ ಅಭ್ಯಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಯಾವಾಗ್ಲೂ ಕೋಪದಿಂದ ಮಾಡ್ಕೋಬಾರ್ದು, ಶಾಂತವಾಗಿರ್ಬೇಕು ಅಂತ ಹೇಳ್ತಾರೆ. ಕಫ ಪ್ರಕೃತಿಯವರು ವ್ಯಾಯಾಮ ಮಾಡ್ಬೇಕು, ಚುರುಕುತನ ಅಂದ್ರೆ ಸ್ವಲ್ಪ ಅಂದ್ರೆ ಎಲ್ಲದರಲ್ಲೂ ಫಾಸ್ಟ್ ಆಗಿ ಇರುವಂತದ್ದು ಅಭ್ಯಾಸ ಮಾಡಿ ಆಲಸ್ಯತನ ಬೆಳೆಸ್ಕೋಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚಾಗಿ ಹಸಿ ಮಸಾಲೆಗಳನ್ನೆಲ್ಲ ಅಳವಡಿಸ್ಕೋಬೇಕು ನಮ್ ದೇಹಕ್ಕೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಸ್ನೇಹಿತರೆ, ನೀವೀಗ ಅಂದ್ರೆ ಚಿಕ್ಕದಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಇದೊಂದು ಮುಂದುವರಿದ ಭಾಗವಾಗಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೇಳ್ಬೇಕಾಗತ್ತೆ. ಇದೊಂದು ದೊಡ್ಡ ಸಬ್ಜೆಕ್ಟ್. ಅದಕ್ಕೋಸ್ಕರ ಆತ್ಮೀಯರೇ, ವಾತ ಪಿತ್ತ ಕಫ ಇದು ಕೇವಲ ಆಯುರ್ವೇದದ ಶಬ್ದಗಳಲ್ಲ ಅಂತ ಹೇಳ್ತಾರೆ, ಇವು ನಮ್ಮ ಜೀವನದ ಆಧಾರ ಸ್ತಂಭಗಳು ಅಂತ ನಾವು ಹೇಳ್ತೀವಿ. ವಾತವಿಲ್ಲದೆ ಚಲನೆ ಇಲ್ಲ, ಪಿತ್ತವಿಲ್ಲದೆ ಜ್ಞಾನ ಮತ್ತು ಜೀರ್ಣವಿಲ್ಲ, ಕಫವಿಲ್ಲದೆ ಸ್ಥೈರ್ಯ ಮತ್ತು ಬಲವಿಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಅದರಿಂದ ತ್ರಿದೋಷಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಮ್ಮ ದೇಹಕ್ಕೆ, ನಮ್ಮ ದೇಹದಲ್ಲಿ ಯಾವುದು ಪ್ರಮಾಣ ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ, ನಾವು ಯಾವುದನ್ನ ಸರಿ ಮಾಡ್ಕೋಬೇಕು, ನಮ್ಮ ಆಹಾರ ಶೈಲಿಯಿಂದ ಅಥವಾ ಜೀವನ ಶೈಲಿಯಿಂದ ಯಾವ ಪ್ರಕೃತಿ ಇದ್ದು ಯಾವ ಪ್ರಕೃತಿಗೆ ಚೇಂಜ್ ಮಾಡ್ಕೋಬೇಕು ಅಂತಿದ್ದಾಗ ನಮ್ಮ ಜೀವನ ಶೈಲಿ ಅಥವಾ ಆಹಾರ ಶೈಲಿ ಅಥವಾ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಮ್ಮ ದೇಹ ಪ್ರಕೃತಿ ಅನುಗುಣವಾಗಿ ಆಹಾರ ಜೀವನ ಶೈಲಿ ಅಳವಡಿಸಿಕೊಂಡರೆ ಆರೋಗ್ಯ ಮಾತ್ರವಲ್ಲ, ಮನಃಶಾಂತಿ ಮತ್ತು ಆತ್ಮ ಸಮಾಧಾನವೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ನಮಗೆ ತಕ್ಕ ಆಹಾರ, ಜೀವನ ಶೈಲಿ, ಮನೋಭಾವನೆ ಅಂದ್ರೆ ಅದು ಮುಖ್ಯವಾಗಿರುತ್ತೆ. ಮನಸ್ಸಿನ ಭಾವನೆ ಕೂಡ ಇದಕ್ಕೆ ತುಂಬಾ ಮುಖ್ಯ ಅಂತ. ಆಹಾರ ಮತ್ತು ಜೀವನ ಶೈಲಿ ಒಂದೇ ಅಲ್ಲ, ಅದನ್ನು ಕೂಡ ನಾವು ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಅಂದ್ರೆ ಸಿಟ್ಟು ಮಾಡ್ಕೊಳ್ಳೋದು, ಅಸೂಯೆ ಪಡೋದು ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನು ಕೂಡ ನಾವು ನಿರಂತರವಾಗಿ ಅಂದ್ರೆ ಕಳ್ಕೊಳ್ತಾ ಬರ್ಬೇಕಾಗತ್ತೆ. ಅಂದ್ರೆ ಸಹನೆಯಿಂದ ಇರೋದು, ಎಲ್ಲರ ಜೊತೆಗೆ ಬರೆಯೋದು, ಎಲ್ಲರನ್ನು ಪ್ರೀತಿಯಿಂದ ಕಾಣೋದು, ಇದರಿಂದಲೂ ಕೂಡ ನಮ್ಮ ವಾತ ಪಿತ್ತ ಕಫವನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು. ಆಗ ಆಗ ಮಾತ್ರ ನಮ್ಮ ದೇಹ, ಮನಸ್ಸು, ಆತ್ಮ ಮೂರು ಸಮತೋಲನದಲ್ಲಿರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಮಾಸ್ಟರ್ಸ್, ಆಹಾರವೇ ಔಷಧ, ಜೀವನವೇ ಚಿಕಿತ್ಸೆ ಎಂಬ ಆಯುರ್ವೇದ ಒಂದು ಸಂದೇಶವನ್ನು ನಾವೆಲ್ಲ ತಿಳ್ಕೊಳ್ಳೋಣ. ಯಾರಿಗೆ ಕಫ ಪ್ರಕೃತಿ ಇದೆಯೋ ಅವರು ಯಾವುದನ್ನ ಜಾಸ್ತಿ ಇದೆ ಅದನ್ನ ಕಡಿಮೆ ಮಾಡ್ಕೊಳ್ಳಿ, ಯಾವುದು ಕಡಿಮೆ ಇದೆ ಅದನ್ನ ಅಂದ್ರೆ ಜಾಸ್ತಿ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ, ಸುಗಮವಾಗಿರುತ್ತೆ, ಆರೋಗ್ಯವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಯಾವ ಅಂದ್ರೆ ಪ್ರಕೃತಿಯಲ್ಲಿದ್ದೀರಾ ಮತ್ತೆ ಯಾವ ಆಹಾರವನ್ನು ಸರಿಯಾಗಿ ತಗೋಬೇಕು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅನ್ನೋದನ್ನ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಯ ತನಕ ಒಂದು ಅದ್ಭುತವಾದ ಅವಕಾಶವನ್ನು ಕೊಟ್ಟಂತಹ ನಮ್ಮ ರೇವತಿ ಮೇಡಮ್ ಅವರಿಗೆ ಹಾಗೂ ರಂಗನಾಥ್ ಸರ್ ಅವರಿಗೆ ಹಾಗೂ ಪತ್ರಿಗುಳಿಗಳಿಗೆ ಹಾಗೂ ಇಲ್ಲಿಯ ತನಕ ಕೇಳಿಸಿಕೊಳ್ಳುವಂತ ಎಲ್ಲ ಆತ್ಮ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸುತ್ತಾ ಇಲ್ಲಿಯ ಇವತ್ತಿನ ಒಂದು ಉಪನ್ಯಾಸವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.